ಹಲೋ ಎಲ್ಲರೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ತುಂಬ ಜನ ಕೇಳ್ತಾ ಇರ್ತಾರೆ ನಮ್ಮ ಡಾಗ್ಗಳಿಗೆ ಮನೆಯಲ್ಲಿ ಹೇಗೆ ಫುಡ್ನ ರೆಡಿ ಮಾಡಿಕೊಡ್ಬೋದು ಅಂತ ಹೇಳಿ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಡಾಗ್ಗಳಿಗೆ ಸಂಜೆ ಟೈಮಲ್ಲಿ ಕೊಡುವಂತಹ ಫುಡ್ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ. ಮೊದಲಿಗೆ ಚಿಕನ್ ಏನಿದೆ ಇದನ್ನು ತೊಗೊಬಂದು ಫ್ರೆಶ್ ಆಗಿರೋಂಥದ್ದನ್ನು ನೀಟಾಗಿ ವಾಟರಲ್ಲಿ ವಾಶ್ ಮಾಡ್ಕೋಬೇಕು. ನಾವು ಡೈಲಿ ಫ್ರೆಶ್ ಚಿಕನ್ನೇ ತೊಗೊಬರೋಂಥದ್ದು. ಚಿಕನ್ನ ತೊಗೊಬಂದು ವಾಟರ್ನಲ್ಲಿ 2-3 ಸಲ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಚಿಕನ್ಗೆ ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡ್ಕೊಳ್ಳಿ. ಟರ್ಮರಿಕ್ ಪೌಡರ್ ಏನಿರುತ್ತೆ ಇದನ್ನು ಸ್ವಲ್ಪ ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ವೆಜಿಟೇಬಲ್ನ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ನಾನು ಬೀನ್ಸ್, ಕ್ಯಾರೆಟ್ ಹಾಗೆ ಪಂಪ್ಕಿನ್ನ ಹಾಕೋತಾ ಇದ್ದೀನಿ. ವೆಜಿಟೇಬಲ್ನಲ್ಲಿ ವಿಟಮಿನ್ಸ್ ಇರುತ್ತೆ. ಇದು ಬಂದು ಡಾಗ್ಸ್ ಗ್ರೋತ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸೋಯಾ ಚಂಕ್ಸ್ ಏನು ಬರುತ್ತೆ ಇದನ್ನು ಹಾಕೋತೀನಿ. ಸೋಯಾ ಚಂಕ್ಸ್ನಲ್ಲಿ ಪ್ರೋಟೀನ್ ಇರುತ್ತೆ, ಹಾಗಾಗಿ ಸೋಯಾ ಚಂಕ್ಸ್ ಕೂಡ ಹಾಕ್ತೀನಿ. ಹಾಗೆ ಸ್ವಲ್ಪ ಜೀರಿಗೆ ಸಹ ಹಾಕ್ತೀನಿ. ಇನ್ನು ನೆಕ್ಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಇದಕ್ಕೆ ನೀರನ್ನ ಹಾಕೋಬೇಕು. ಎಷ್ಟು ಪ್ರಮಾಣದಲ್ಲಿ ಬೇಕು ಅನ್ನೋದನ್ನು ನೋಡ್ಬಿಟ್ಟು ಹಾಕೊಳ್ಳಿ. ನೆಕ್ಸ್ಟ್ ಇದನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡ್ಬೋದು ಎಲ್ಲ ಕೂಡ ಚೆನ್ನಾಗಿ ಬೆಂದಿದೆ. ಈಗ ಈ ಫುಡ್ ಏನಿದೆ ಇದು ಬಂದು ರೆಡಿಯಾಗಿರುತ್ತೆ. ಈಗ ರೆಡಿ ಮಾಡಿಟ್ಕೊಂಡಿರೋಂಥದ್ದನ್ನು ರೈಸ್ ಜೊತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾವು ಪ್ರತಿದಿನ ಚಿಕನ್ ಆಗಿರ್ಬೋದು ಅಥವಾ ರೈಸ್ ಆಗಿರ್ಬೋದು ಎಲ್ಲನೂ ಕೂಡ ಫ್ರೆಶ್ ಆಗಿ ಮಾಡಿಕೊಡೋಂಥದ್ದು. ನೋಡ್ತಾ ಇರ್ಬೋದು ರೈಸಲ್ಲೆಲ್ಲ ಹೊಗೆ ಬರ್ತಾ ಇದೆ. ಅಳಿಸಿದಂಥದ್ದು ಅಥವಾ ತಂಗಡು ಏನಿರುತ್ತೆ ಇಂಥದ್ದನ್ನು ಡಾಗ್ಸ್ಗಳಿಗೆ ಕೊಡಬೇಡಿ. ಇದರಿಂದ ಡಾಗ್ಗಳ ಸ್ಟಮಕ್ನಲ್ಲಿ ಪ್ರಾಬ್ಲಮ್ ಆಗ್ಬೋದು. ಹಾಗಾಗಿ ಯಾವಾಗಲೂ ಫ್ರೆಶ್ ಫುಡ್ನ ನೀವು ನಿಮ್ಮ ಡಾಗ್ಗಳಿಗೆ ಕೊಡಬೇಕು. ಎಲ್ಲ ರೆಡಿ ಆದಮೇಲೆ ಈ ರೀತಿ ನಿಮ್ಮ ಡಾಗ್ಗಳಿಗೆ ಕೊಡಬೇಕಾಗುತ್ತೆ. ಸ್ವಲ್ಪ ಲಿಕ್ವಿಡ್ ಟೈಪಲ್ಲಿ ಇರಬೇಕಾಗುತ್ತೆ. ನೋಡ್ಬೋದು ನೀವು ನಮ್ಮ ಡಾಗ್ಗಳು ಎಲ್ಲ ಕೂಡ ತುಂಬ ಚೆನ್ನಾಗಿ ತಿನ್ನುತ್ತೆ. ಇದರಲ್ಲಿ ಪ್ರೋಟೀನ್, ವಿಟಮಿನ್ ಹಾಗೆ ಕಾರ್ಬೋಹೈಡ್ರೇಟ್ ಎಲ್ಲ ಕೂಡ ಮಿಕ್ಸ್ ಆಗಿರುತ್ತೆ. ಈ ರೀತಿ ಕೊಡೋದ್ರಿಂದ ಡಾಗ್ಗಳ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ಜೊತೆಗೆ ಡಾಗ್ಗಳ ಬೆಳವಣಿಗೆ ಕೂಡ ತುಂಬ ಚೆನ್ನಾಗಾಗುತ್ತೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇದು ನಾವು ನಮ್ಮ ಡಾಗ್ಗಳಿಗೆ ಕೊಡುವಂಥ ಹೋಮ್ ಮೇಡ್ ಫುಡ್ ಆಗಿರುತ್ತೆ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಡಾಗ್ಸ್ನ ಸಾಕಿದರೆ ಅಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ. ಅವರಿಗೂ ಸಹ ಇದೇ ರೀತಿ ಅವರ ಡಾಗ್ಗಳಿಗೂ ಫುಡ್ನ ಕೊಡೋದಕ್ಕೆ ಹೇಳಿ. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಹೇಳ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನು ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.